ಮೊಮ್ಮಗನೇ ನಿಮ್ಮ ಅಜ್ಜಿ ಕರಿಯಪ್ಪ. ಮೀನು ಕೊಟ್ಟು ನಾವು ಒಂದು ಸ್ವಲ್ಪ ತೋಟದ ಕಡೆಗೆ ಹೋಗಿ ಅಡ್ಡಾಡ್ಕೊಂಬರೋಣ ಎಲ್ಲ. ನಿಮ್ಮ ಅಜ್ಜಿ ಮೀನು ಸಾರು ಮಾಡೋತ್ತಿಗೆ ನಾವು ಅಡ್ಡಾಡ್ಕೊಂಬರೋಣಂತೆ. ಹಾಂ ಅಯ್ಯಯ್ಯಯ್ಯ, ನಿಮ್ಮ ಅಜ್ಜಿಗೆ ನಿನಗೆ ಮಾಡಕ್ ಬೇರೆ ಕ್ಯಾಮಿಲ್ಲ. ಓಣೆ ನಿಂತ್ಕೊಂಡು ಹರ್ಸ್ಕೊಂತೀರಲ್ಲ, ಏನಾಗೈತೆ ನಿಮಗೆ? ಅಲ್ಲಿ ಅಕ್ಕಪಕ್ಕದ ಮನೆಯವ್ರು ನೋಡಿದಾರೆ ಏನು ತಿಳ್ಕೊಬೇಕು ನಿಮಗೆ? ಹಾಂ, ಒಳಗೆ ಬರೋಕ್ಕಾಗಲ್ಲ ನಿಮಗೆ. ಆ ಅಜ್ಜಿಗಂತೂ ಮಾಡಕ್ ಬದುಕಿಲ್ಲ, ನಿಮ್ಗೆ ಗೊತ್ತಾಗಲ್ಲನಪ್ಪ. ಅಯ್ಯೋ ಅಜ್ಜ, ಅವು ಸಣ್ಣ ಹುಡುಗ, ಅದಕ್ಕಂತೂ ಗೊತ್ತಾಗಲಿಲ್ಲ. ನೀನು ಮುದುಕಾಗಿದೆಯಾ, ಗೊತ್ತಾಗಲ್ಲ ನಿನಗೆ ಒಳಗೆ ಬರ್ಬೇಕನ್ನೋದು. ರೋಡ್ನಾಗ ನಿಂತ್ಕೊಂಡು ಹರ್ಸ್ಕೊಂತೀರಲ್ಲ, ಏನಾಗೈತೆ ನಿಮಗೆ? ಏ ಅಜ್ಜಿ, ಹಂಗಲ್ಲ. ಮೀನು ತಗೊಂಬಂದಿದ್ದೀವಿ, ಹೋಗಿ ಸಾರು ಮಾಡತಕ್ಕ. ನಾವು ಹೋಗಿ ತೋಟದ ಕಡೆ ಅಡ್ಡಾಡ್ಕೊಂಬರ್ತೀವಿ, ನಾನು ನಮ್ಮ ಮೊಮ್ಮಗ. ಅದಕ್ಕೆ ನೀನು ಹಂಗೆ ಸಿಡಿ ಸಿಡಿ ಬೀಳ್ತೀಯ. ಅಯ್ಯೋ ಅಜ್ಜ, ಚಿಕನ್ ತರ್ತೀನಿ ಅಂತ ಹೋಗಿ ನೀನು ಮೀನು ಉತ್ಕೊಂಬಂದಿದೆಯಲ್ಲ, ನೀನು ಎಂತ ಮರೆಯ ನೀನು? ಹೇಳಿದ್ ತಗೊಂಬರೋ ಮರೆಯ ನಮ್ಮಪ್ಪನೇ ಅಂದರೆ ರೋಡ್ನಾಗ ಇರೋದನ್ನೆಲ್ಲ ಆರ್ಸ್ಕೊಂಬಂದದಂತೆ. ಹಂಗೆ ನೀ ನೋಡಿ ಚಿಕನ್ ತಗೊಂಬರ್ತೀಯ ಅಂತೇಳಿ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಚಿಕನ್ ಮಾಡೋಕ್ಕೆ. ನೀನು ಹೋಗಿ ಮೀನು ಉತ್ಕೊಂಬಂದಿದೆಯಲ್ಲ ಅಜ್ಜ, ಗೊತ್ತಾಗಲ್ಲ ನಿನಗೆ. ಏನು ಮಾಡೋಣ ಹೇಳು? ಮಾಡಿದ್ದೊಂದು ಕೆಲಸನೂ ನೆಟ್ಟಿಗೆ ಮಾಡಲ್ಲ. ಹೇಳಿದ್ದೊಂದು ಕೆಲಸನಾದ್ರೂ ಮಾಡ್ತೀನಜ್ಜ ನೀನು? ಹೇಳಿ ನೋಡೋಣ. ಈಗ ಮೀನು ಯಾರು ತಿಂತಾರೆ ಹೇಳಿ ನೋಡೋಣ? ಮಣ್ಣಿನ ತಿಂದಿದ್ದೀವಿ, ಮಗಳು ಬಂದಾಗ ಮನೆಗೆ, ಈಗ ಮತ್ತೆ ಮೀನು ಹೊತ್ಕೊಂಬಂದಿದ್ದ ನೀವು ಅಜ್ಜ. ಈ ವಜ್ಜಿದ್ ಭಾರಿ ಆಯ್ತು. ನಿನಗೆ ಗೊತ್ತಾಗ್ಬೇಕಜ್ಜಿ, ಅಲ್ಲಿ ರೋಡ್ನಾಗ ಅಡ್ಡಾಡು ಓಣ್ಯಾಗೆ ಗೊತ್ತಾಗ್ತೈತಿ ಏನು ಅಂತ. ಅಲ್ಲಿ ಚಿಕನ್ ಅಂಗಡಿ ಮುನ್ಸ್ವಾಮಿ ಇವತ್ತು ರಜೆ ಮಾಡಿದ್ದಾನೆ, ಅದಕ್ಕೆ ಅವನು ಶಾಮಣ್ಣ ಹತ್ರ ಹೋಗಿ 2 kg ಕಟ್ಸ್ಕೊಂಬಂದಿನಿ ಮೀನು. ನೀನು ಅದಕ್ಕೆ ಕಂಗೆ ಮಾಡ್ತೀಯ? ಮತ್ತೆ ಚಿಕನ್ ಖಾಲಿ ಆಗೈತೆ ಅಂತೇಳಿ ಅಂಗಡಿ ಬಾಗ್ಲಾಕೈತೆ ಅಂತೇಳಿ ಹಂಗೆ ಬಂದಿದ್ರೆ ಅದಕ್ಕೊಂದು ಮಾತಾಡ್ತಿದ್ದೆ ನೀನು, ಈಗ ಒಂದು ಮಾತಾಡ್ತೀಯ. ನೀನು ನಾನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ನೋಡಜ್ಜಿ. ಇಷ್ಟು ವರ್ಷ ಆದರೂ ನಾನು ಇದ್ರಾಗ ಸತ್ತೋಗ್ಬಿಡ್ತೀನಿ ಅನಿಸ್ಬಿಡತ್ತೆ. ಈಗ ಏನಾಯ್ತು? ಮೀನು ತಗೊಂಬಂದ್ರೆ ಮುದ್ದೆ ಮಾಡಿ ಮೀನು ಸಾರು ಮಾಡೋಕ್ಕೆ ಏನಾಗೈತೆ ನಿನಗೆ? ಭಾರಿ ಇದಿರ್ಬಿಡ್ರಪ್ಪ ಅಜ್ಜ ಮೊಮ್ಮಗ ನೀವು. ಹ್ಞೂ ಸರಿ, ಇವಳೇ ತಕ್ಕ ಮೀನು ತಕ್ಕೊಂಡು ಅವನ್ನೆಲ್ಲ ತೊಳೆದ್ಬಿಟ್ಟು ನೀನು ಅಡುಗೆ ಮಾಡು, ಮುದ್ದೆ ಮಾಡು ಚೆನ್ನಾಗೆ. ಸಾರು ಜೊತೆಗೆ ಈರುಳ್ಳಿ ಅವನ್ನೆಲ್ಲ ನೆಂಚ್ಕೊಂಡು ಉಂಡ್ರೆ ಸ್ವರ್ಗ ಇರ್ಬೇಕು ನೋಡಜ್ಜಿ. ಹಂಗೆ ಮಾಡು. ಬರ್ತೀನಿ ತೋಟದ ಕಡೆ ಅಡ್ಡಾಡ್ಕೊಂಡು, ಮೊಮ್ಮಗನ ಕರ್ಕೊಂಡು ಹೋಗಿ ಅಡ್ಡಾಡ್ಕೊಂಬರ್ತೀನಿ. ಏನು ಮಾಡೋಣ ಮನೆ ಕುತ್ಕೊಂಡು? ಓ ಅಜ್ಜ, ನೀನು ತೋಟದ ಕಡೆ ಹೋಗ್ರೆ ಇಲ್ಲಿ ಮೀನು ಯಾರು ತೊಳಿತಾರೆ? ಬಾಬಾ, ಸುಮ್ಮನೆ ಯಾರು ತೋಟದ ಕಡೆಗೆ ಹೋಗಂಗಿಲ್ಲ ನೀನು. ಅಲ್ಲಿ ಮೊಮ್ಮಗನ ಕರ್ಕೊಂಡು ಮೀನು ತೊಳೆದು ಕೊಡ್ಬಾ. ಇಲ್ಲಿ ನಿನ್ನ ಬಿಟ್ಟರೆ ಇಲ್ಲಿ ಯಾರು ತೊಳ್ಕೊಡ್ತಾರೆ ಹೇಳಿ ನೋಡೋಣ. ಹುಡ್ಗಿಗೆ ಹೇಳೋಣ ತೊಳೆಯೋಣ, ಮೀನು ತೊಳೆಯಮ್ಮ ಅಂತ. ನಾನು ತೊಳೆಯಲ್ಲ ಬಿಡು, ನನ್ನ ಕೈಲಿ ಆಗಲ್ಲ, ಸೊಂಟ ಬಗ್ಗಕ್ಕಾಗಲ್ಲ ನನಗೆ. ನೀನಾಗಿ ಬಂದರೆ ಮೀನು ತೊಳೆದ್ರೆ ಅಡುಗೆ ಮಾಡ್ಕೊಂಡು ಕೊಡ್ತೀವಿ ಸೊಸೆ ನಾನು, ಇಲ್ಲಾಂದ್ರೆ ಇಲ್ಲ. ಹಾಗೆ ವಾಪಸ್ ತಗೊಂಡೋಗಿ ನೀನು ಯಾರು ತಗೋಣ ಮಾಡಿಸ್ಕೊಂಡು ಉಂಡ್ಬಾ ಮೀನ. ತೋಟಕ್ಕೆ ಹೋಗೋಣ, ತೋಟಕ್ಕೆ ಬಾರಜ. ಅಲ್ಲಿ ಇತ್ಲಾಗೆ ಬಂದು ತೊಳ್ಕೊಂಡು ಕೊಡ್ಬಾ ಇಲ್ಲಿ. ಅಲ್ಲಜ್ಜಿ, ನೀನು ಹಿಂಗಂದ್ರೆ ಹೆಂಗೆ ಹೇಳೋಣ? ಓ ಯೋ ದೇವ್ರೆ, ನಾನು ಅಡುಗೆ ಮಾಡೋದಾಗಿದ್ರೆ ನಿನ್ನನ್ನು ಯಾಕೆ ನಾನು ಕಟ್ಕೊಂಬರ್ತಿದ್ದೆ? ಇಷ್ಟು ವರ್ಷ ಕಾಪುರ ಮಾಡ್ತಿದ್ದೆ ನಿನ್ನ ಜೊತೆ, ನಾನು ಒಬ್ಬನೇ ಮಾಡ್ಬೋದಾಗಿತ್ತಲ್ಲ. ನಾನು ಹೇಳ್ದೆ ನಮ್ಮ ಅಪ್ಪಗೆ ಅವಾಗಲೇ, ಅಪ್ಪ ಅಡುಗೆ ಮಾಡೋಕ್ಕೆ ಬೇಸ್ ಹಾಕೊಳ್ಳ ಕಟ್ಟಪ್ಪ ನನಗೆ ಅಂತ. ಕೇಳಲ್ಲ ನಮ್ಮಪ್ಪ. ಎಂತವಳ ನಿನ್ನಂತಂದು ಕಟ್ಟಿಬಿಟ್ಟ ನನಗೆ. ಏನು ಮಾಡೋಣ ನಾನು? ಓ ಅಜ್ಜ, ನೀನೇನು ಹಂಗೆ ಮಾತಾಡ್ತೀಯ? ನಾನು ಇಷ್ಟು ವರ್ಷ ನಿನ್ನ ಜೊತೆ ಕಾಪುರ ಮಾಡ್ಕೊಂಬಂದಿಲ್ಲ. ಹೇಳಿ ನೋಡೋಣ, ನಾನೇನು ಮನೆ ಬಿಟ್ಟು ಹೋಗಿದ್ದೀನಿ? ಹಾಂ, ಹೇಳಿ ನೋಡೋಣ. ತವ್ರ ಮನೆಗೇನೋ ಹೋಗಿ ಕೂತ್ಕೊಂಡಿದ್ದೀನಿ. ಒಂದು ಹಬ್ಬ ಬಂತಂದ್ರೆ, ಹುಣ್ಣಿಮೆ ಬಂತಂದ್ರೆ ನಾನು ತವ್ರ ಮನೆ ಕಡೆ ತಿರುಗಿ ನೋಡಿಲ್ಲ, ಒಂದು ಹೊಸ ಬಟ್ಟೆ ನೋಡಲಿಲ್ಲ, ತವ್ರ ಮನೆ ಬಟ್ಟೆ. ನೀನೇನು ಹಿಂಗೆ ಮಾತಾಡ್ತೀಯಲ್ಲ ನೀನು? ಸರಿ, ನನಗೆ ಆಗ್ಬೇಕಾಗಿದ್ದೆ. ನಮ್ಮ ಅಪ್ಪಗೆ ಹೇಳ್ದೆ, ಅಪ್ಪ ಬೇಡ ಕಣಪ್ಪ, ಹುಡುಗ ಚೆನ್ನಾಗಿಲ್ಲ, ಅವ್ರ ಮನೆ ಕಡೆ ಹಂಗೆ ಹಿಂಗೆ ಅಂತ ಹೇಳಿದೆ. ನಮ್ಮ ಅಪ್ಪನೇ ಕೇಳಲ್ಲ, ಗಂಟೆ ಹಾಕ್ಬಿಟ್ಟ. ಈಗ ನೋಡು, ಹಂಚಿಗೆನ ಪರಿಸ್ಥಿತಿ ಬಂದೈತೆ ನನಗೆ ಈ ಅಜ್ಜನ ಕಾಲಾಗಿ. ಓ ಅಜ್ಜ, ಅಜ್ಜಿ, ಸಾಕ್ ಮಾಡ್ರಿ ನಿಮ್ಮ ಮ್ಯಾರೇಜ್ ಸ್ಟೋರಿನ. ಏನ್ ಹಂಗೆ ರೋಮಿಯೋ ಜೂಲಿಯಟ್ ಇವರು ಹಂಗೆ ಹೇಳ್ತಾರೆ ಸ್ಟೋರಿನ? ಓ ಮಾತು ಬಿಟ್ರೆ ಮುಗೀತು. ದಿನ ಪೂರ್ತಿ
ಹಂಗಾರೆ ಅದ ಈಗ ಹೇಳದ ಅಷ್ಟೇ ನೀನು ಹೊಲಕ್ಕೆ ಹೋಗೋಣ ಇಲ್ಲ ಮೀನ್ ತೊಳಿಯೋಣ ನಾವೇ ನನಗೆ ಕೈ ಹಿಡ್ಕೊಂಡು ಸಾಕಾಗೈತೆ ಅಲ್ಲಿಂದ ಏನಾದ್ರೂ ಮಾಡ್ರಿ ಮೀನು ತೊಳ್ಕೊಂಡು ಅಡುಗೆ ಮನೆಗೆ ತಂದು ಕೊಟ್ರೆ ಅಡುಗೆ ಆಗ್ತೈತಿ ಇವತ್ತು, ಇಲ್ಲಾಂದ್ರೆ ಇಲ್ಲ ಅಷ್ಟೇ ಮಾಡಿ ತಿನ್ಬೇಕು. ಎಲ್ಲನ ತಕೊಂಡೋಗಿ ಮಾಡಿಸ್ಕೊಂಡು ತಿಂದು ಬರ್ತಿರೋ ಇಲ್ಲ ಮೀನೇ ತಕೊಂಡೋಗಿ ಕೆರೆಗೆ ಹಾಕಿ ಬರ್ತಿರೋ ನಿಮಗೆ ಬಿಟ್ಟಿದ್ದು ನೋಡ್ರಿ ಅಜ್ಜ ಮೊಮ್ಮಗಿಗೆ. ಅಜ್ಜ ಅಜ್ಜಿ ನಿಂಗಂತಲೇ ಏನ್ ಮಾಡಣೀಗ? ನಡಿಯಪ್ಪ ತೊಳೆದು ಕೊಡೋಣ, ನಮಗೆ ಅದೇ ಗತಿ. ಏನು ಮಾಡೋಕ್ಕಾಗ್ತದೆ, ಕಟ್ಕೊಂಡಿದ್ದೀವಿ, ಸಾಗಿಸ್ಬೇಕು ಜೀವನನ, ಏನು ಮಾಡೋಕ್ಕಾಗತ್ತೆ. ಬಾ ತೊಳೆದು ಕೊಟ್ಟು ಸಾರು ಮುದ್ದೆ ಆಗತ್ತೆ, ನಾವು ಹೊಲ ಕಡೆಗೆ ಹೋಗಿ ಬರೋಣಂತೆ, ನೋಡ್ಕೊಂಬರೋಣ ತೋಟನ. ಬಾ ಇರಲಿ, ಏನು ಮಾಡೋಕ್ಕಾಗ್ತೈತಿ, ತೊಳಿಯೋಣ ಹೋಗಿ ಮೀನನ್ನ. ಓ ಅಜ್ಜಿ, ಒಂದಿಟ್ಟು ನೀರು, ಅದು ಒಂದು ಸ್ವಲ್ಪ ಪಾತ್ರೆ ಅದನ್ನೆಲ್ಲ ತಂದ್ಬಿಡು ಅಲ್ಲಿ ಇತ್ಲಾಕೆ. ನಾವು ಈ ಕಡೆಯಿಂದ ಬರ್ತೀವಿ, ಒಳಗಿಂದ ತಕೊಂಬಂದು ಕೊಡು. ಅಷ್ಟಾದ್ರೂ ಮಾಡ್ತಿಲ್ಲ ಹೇಳಜ್ಜಿ ನೀನು. ಬರ್ರಿ ತಕೊಂಬಂದು ಕೊಡ್ತೀನಿ, ತೊಳಿರಿ. ನಡಿಯಪ್ಪ ಮೊಮ್ಮಗನೇ, ಮೀನು ತಕ್ಕೊಂಡು ಇತ್ಲಾಕ್ ಹೋಗಿ ತೊಳಿಯೋಣ. ನಡಿಯಪ್ಪ ತೊಳೆದು ಕೊಟ್ಟು ಹೋಗೋಣಂತೆ. ಬಾರಜ್ಜ ತೊಳೆಯೋಣ. ಮೊಮ್ಮಗನೇ, ಚೀಲ್ದಾಗಿರೋ ಮೀನನ್ನ ಇಲ್ಲಿ ಹಾಕ್ಬಾರಪ್ಪ, ತೊಳಿಯೋಣ. ಕಣಜ್ಜ ನೋಡಜ್ಜ ಮೀನ್ ಹೆಂಗೋದವೆ, ಎಷ್ಟು ದೊಡ್ಡವಿದಾವೆ. ಕಣಪ್ಪ, ನಾನು ಸಣ್ಣನಿದ್ದಾಗ ಕೆರೆಗೆ ಗಾಳಕ್ಕೆ ಮೀನು ಬೀಳಿದ್ರೆ ಈಜಾಡಿಕೆಂತ ಹೋಗಿ ಕೈಯಾಗ ಹಿಡಿತಿದ್ದೆ ನಾನು ಇಂಥ ಮೀನುಗಳನ್ನ. ಈಗೆಲ್ಲಪ್ಪ ವಯಸ್ಸಾಗ್ತದೆ ನನಗೆ. ಓ ಹೌದೇನಜ್ಜ, ನನ್ನನ್ನ ಕೆರೆ ತಕಲ್ಲ ಮನೆ ಒಂದು ಹೊರಕ್ ಹೋಗಕ್ ಬಿಡಲ್ಲ ನಮ್ಮವ್ವ. ನೀನ್ ಹೆಂಗೋಜ್ಜ ಅವನ್ನೆಲ್ಲ ಮಾಡ್ತಿದ್ದವ ಸಣ್ಣನಿದ್ದಾಗ? ನಿಮ್ಮಪ್ಪ ಅಮ್ಮ ಬೈತಿರ್ಲಿಲ್ಲ ನನಗೆ, ನಿನಗೆ ಅವಾಗ ಹೊಡಿತಿರ್ಲಿಲ್ಲ? ಅಯ್ಯೋ ನಮ್ದು ಏನು ಹೇಳ್ತಿ ಬಿಡಪ್ಪ, ನಮ್ದು 5 ಜನ ಮಕ್ಕಳು ನಾವು. ಎಲ್ಲಂತ ನೋಡ್ಕೊಂತ ಕೂತ್ಕೊಂತ ಹೇಳಲ್ಲಪ್ಪ ನಮ್ಮವ್ವ ಆಗಲಿ ನಮ್ಮ ಅಪ್ಪ ಆಗಲಿ. ಏನೋ ಹೋಗಿ ಹೊಟ್ಟೆ ತುಂಬ್ಸ್ಕೊಂಬರ್ರಿ ಅಂತ ಹೇಳೋರು. ನಮ್ಮ ಕಾಲದಾಗ ಏನು ಕಷ್ಟ ಅಂದರೆ ಕಷ್ಟಪ್ಪ. ಈ ಆಸ್ತಿ ಎಲ್ಲ ಮಾಡಿಟ್ಟಿರೋದು ದೊಡ್ಡ ಇದು ಆಯಿತು ನನಗೆ. ನೋಡು ಉಳಿಸ್ಕೊಂಬಂದಿದ್ದೀನಿ. ಈಗ ನಿಮ್ಮ ಅಪ್ಪಗೆ ನಿನಗೆ ಬಿಟ್ಟಿದ್ದು ಉಳಿಸ್ಕೊಂಡು ಹೋಗೋದು. ಕಣಜ್ಜ ಹೌದು, ಈಗೆಲ್ಲ ಭಾಳ ರೇಟು ಹೊಲ ತಕೊಳಕ್ಕೆ. ಮೊನ್ನೆ ನಮ್ಮ ಹುಡುಗರೆಲ್ಲ ಮಾತಾಡ್ತಿದ್ರು, ಇವನೇ ತನಲ್ಲ ಪಿಂಟ್ಯ ಅವರಪ್ಪ ಹೊಲ ತಕೊಂಡೈತಂತ 1 ಎಕರೆ, ಅದೆಷ್ಟೋ 6-7 ಲಕ್ಷ ಅಂತ ಕಣಜ್ಜ. ಭಾಳ ರೇಟು ಅಂತ ಮಾತಾಡ್ತಿದ್ರು ಹುಡುಗರೆಲ್ಲ. ತಗೊಳ್ರಿ, ಇದ್ರಾಗೆ ತೊಳೆದು ಹಾಕ್ರಿ. ಇಸ್ಕೊಳಪ್ಪ ಮೊಮ್ಮಗನೇ ಪಾತ್ರೆನ. ಕೊಡಜ್ಜಿ ತಗೊಳಜ್ಜ, ಇದ್ರಾಗ ತೊಳೆದು ಹಾಕು. ನಾನು ನಿಮ್ ಸಹಾಯ ಮಾಡ್ತೀನಿ, ಹಿಡ್ಕೊಂತೀನಿ ನಾನು ಮೀನು. ಆ ಒಳಗೆ ಹೆಂಗಿರ್ತತೆ ನೋಡ್ತೀನಿ. ಆ ಮುಳ್ಳಿರ್ತಾವಲ್ಲ ಜಾ, ಅವ್ನ ನಾನು ನೋಡೇ ಇಲ್ಲ ಕಣಜ್ಜ, ತೋರ್ಸಜ್ಜ ನಾನು ನೋಡ್ತೀನಿ ಅವು ಹೆಂಗಿರ್ತವೆ ಅಂತ. ಹ್ಞೂನಪ್ಪ, ಅವು ಹಿಂಗಿರ್ತಾವಂತ ನೋಡು, ಎಲ್ಲ ಹುಷಾರು, ಕೈ ಚುಚ್ಚಿಬಿಟ್ಟ ಹೋವು. ಓ ಅಜ್ಜ ಸರಿಯಾಗಿ ತೊಳೆದಾಕು. ನೀನು ಆ ಸಣ್ಣ ಹುಡುಗನ ಜೊತೆಗೆ ಸೇರ್ಕೊಂಡು ನೀನು ಸಣ್ಣ ಹುಡುಗನ ಥರ ಮಾಡಬೇಡ. ಒಂದು ಸ್ವಲ್ಪ ವಯಸ್ಸಾಗೈತೆ ನೋಡಿ ಇದು ಮಾಡು. ಆ ಹುಡುಗನ ಜೊತೆಗೆ ಸೇರ್ಕೊಂಡು ನೀನು ಬರ್ತಾ ರಾಜಕೀಯ ಕತ್ತಾತನಂಗೆ ಮಾಡ್ತಿದೀಯಲ್ಲ. ಅಜ್ಜಿ ಸುಮ್ಮನೆ ಒಳಗೆ ಹೋಗಿ ಮಸಾಲೆ ಗಿಸಾಲೆ ಹರ್ಕಂತೀನ ಹರ್ಕೊ ಹೋಗು, ಇಲ್ಲಾಂದ್ರೆ ಬಾರಿ ಕೋಲ್ ತಗೊಂಬರ್ತೀನಿ ನೋಡು, ಸೆಳೆದು ಬಿಡ್ತೀನಿ ನೀನು. ಯಾಕೆ ಇತ್ತೀಚೆಗೆ ಭಾರಿ ಮಾತಾಡೋದು ಕಲ್ತ್ಬಿಡ್ತೀನಿ ನೀನು. ಅದು ಯಾವಳ ಮನೆ ತಕ್ಕ ಹೋಗಿ ಕುತ್ಕೊಂತೀಯಲ್ಲ ನೀನು, ಗೊತ್ತಾಯ್ತಾಳಜ. ಆಗಲೆಲ್ಲ ಓಣ್ ಹಿಡ್ಕೊಂಡು ಹೋಗ್ತೀಯಲ್ಲ, ನನಗೇನು ಗೊತ್ತಿಲ್ಲ ಅನ್ಕೊಂಬಿಟ್ಟಿದೆಯಲ್ಲ. ಓ ನೀನು ಬಾರ್ಕೋ ಇರೋದು ಹೇಳಿದ್ರೆ ಬಾರ್ಕೋಲ್ ತಾನು ಸೆಳೆಯಕ್ಕೆ ಬರ್ತಾನಂತೆ, ಬಾರ್ಕೋಲ್ ತಾನು ಸೆಳೆಯಕ್ಕೆ. ನನಗೇನು ಗೊತ್ತಿಲ್ಲ ಅನ್ಕೊಂಬಿಟ್ಟಿದೆಯೇನು? ಅವಳು ಯಾವಳ ಮನೆ ಮುಂದಕ್ಕೆ ಹೋಗಿ ನಿಂತ್ಕೊಂಡು ನೀರು ಕುಡಿತೀಯ, ಟೀ ಕುಡಿತೀಯ? ಅಯ್ಯೋ ಈ ವಯಸ್ಸಿನಾಗ ಇವೆಲ್ಲ ಬೇಕು ನಿನಗೆ? ಓ ಅಜ್ಜಿ ಹೋಗಿ ಸುಮ್ಮನೆ, ಮೊಮ್ಮಗ ಇದ್ದಾನೆ ಹುಡುಗನ ಮುಂದೆ ಏನು ಮಾತಾಡ್ತೀನಿ ನೀನು? ಸುಮ್ಮನೆ ಹೋಗಿಲ್ಲ, ಒಳಗೆ ಹೋಗಿ ಮಸಾಲೆ ಗಿಸಾಲೆ ಹರಿತೀಯ, ನಾನು ನೋಡೋಗು. ಇರೋದು ಹೇಳಿದ್ರಿ ಎದ್ದು ಬಂದು ಎದೆಗೆ ಹೋದ್ರ ಅನ್ನಂಗೆ ಮಾಡ್ತೀಯ ನೋಡು. ಏನು ಶಿಮೆಗಿಳಿದ್ದು ಇದು ಅನ್ನಂಗೆ ಮಾಡ್ತೀಯ ನೀನು. ನೋಡಂತಾಗ ಎಷ್ಟು ಜನ ಮಾಡ್ತೀವಿ ಮಾಡು ಇಂಥವು. ನಾನು ನೋಡ್ತೀನಿ ಸಾಯ್ದೆ ಬದುಕಿದ್ರೆ. ಆಯ್ತು ನೋಡಂತ ಹೋಗಜ್ಜಿ ನೀನು ಮೊದಲು. ಈಗೇನು ಬಿಟ್ಟು ಹೋಗ್ಬೇಕ ನೀನು? ಹೇಳಿ ನೋಡೋಣ. ಓ ಅಜ್ಜಿ, ಆ ಹುಡುಗನ ಇದ್ರೆ ಏನಿಲ್ಲತ್ತೆಲ್ಲ ಮಾತಾಡ್ತೀವಿ. ಹೋಗಿ ನೀನು ಸುಮ್ಮನೆ ಒಳಕ್ಕೆ ಮೀನು ತೊಳೆದು ಒಳಗೆ ಕೊಡ್ತೀವಿ ನಾವು, ಮಾಡಂತೀನಿ ನೀನು. ಮಾಡಿರ್ತೀನಿ ಬಾ, ಕಮ್ಮಗೆ ತಿಂದು ಅವಳ ಮನೆ ಮುಂದಕ್ಕೆ ಹೋಗಿ ಕುತ್ಕೊಂತೆ. ಅದೇ ಅವಳ ಬಿಲ್ಲ ಅನ್ಗಿತೀವಿ ಇದಳಲ್ಲ. ಅಯ್ಯೋ ಅಜ್ಜಿ, ನೀನು ಮಾಡ್ಲಿದ್ರೆ ಏನಾಯ್ತು ಓದ್ತೆಗೆ? ನನ್ನ ಮಗುಗೆ ಸೊಸೆನ ತಕ್ಕೊಂಬಂದಿದ್ದೀನಿ ನಾನು. ನನ್ನ ಸೊಸೆ ಮಾಡಿರ್ತಾಳೆ ಉಣ್ಣಕ್ಕೆ.
ಹೋಗು ನೀನು ಮಾಡ್ಬೇಡ ಹೋಗು ಸುಮ್ ಕುತ್ಕೋ ಹೋಗು ಒಂದು ಲೋಟ ಟೀ ಐತೇನೋ ಕುಡ್ದು ಕುತ್ಕೋ ಹೋಗು ಟಿ ವಿ ಮುಂದೆ. ನೀನು ಹೇಳ್ತಿ ಬಿಡಜ ನನ್ನ ಟೀ ಕುಡಿಯೋದು ಏನು ತಂದಿಡ್ದ ನನ್ನ ಮಾತಾಡ್ತಾನೆ. ನನ್ನ ಮಗ ತರ್ತಾನೆ ಸಕ್ಕರೆ ಬೆಲ್ಲನ, ನೀನೇನು ಮಾತಾಡಿಲ್ಲ ತಂದಿಲ್ಲ, ಯಾಕೆ ಮಾತಾಡ್ತೀಯ ಸುಮ್ ಕುತ್ಕತ್ತಿಗೆ. ಅಜ್ಜಿ ಹೋಗಜ್ಜಿ ಸುಮ್ಮನೆ ಅತ್ಲಾಗೆ ನಾನು ಹೋಗ್ತೀನಿ ತಡಿ. ಅಯ್ಯೋ ಬಿಡಪ್ಪ, ನೀನು ಯಾಕೆ ಹಂಗೆ ಮಾಡ್ತೀಯ? ಎಲ್ಲ ರಜ್ಜಿಗೆ ಸಪೋರ್ಟ್ ಮಾಡ್ರಿ ಅದೆಷ್ಟು ಜನ ನಡೆಸ್ತಾರೆ ನಡೆಸ್ಲಿ, ಮನೆಗೆ ಹೋಗ್ ನಾನು. ಮೊಮ್ಮಗನೇ ತೊಳಿಯಪ್ಪ, ತೊಳೆದು ಅದ್ರ ಕಾಕನ ಹೋಗಿ ಒಳಗೆ ಕೊಟ್ಟು ಬರಂತೆ. ಹೋಗೋಣ ನಾವು ತೋಟದ ಕಡೆ ಕಡ್ಡಾಡ್ಕೊಂಡು ಬರೋಣ. ಏನು ಬಿಡಪ್ಪ ನಿಮ್ಮ ಅಜ್ಜಿ ಕಾಲ ನನಗೆ ಸಾಕಾಗ್ಬಿಡತ್ತೆ ಕಣ ಮೊಮ್ಮಗನೇ. ನೆಮ್ಮದಿಯಾಗಿ ಬಾಡು ಊಟ ಮಾಡಿಸ್ಕೊಂಡು ಉಣ್ಣೋಣ ಅಂತ ತಕ್ಕಂಬಂದಪ್ಪ. ಈ ರಾಡಿ ಕೇಳೋಕ್ಕಾಗಲ್ಲ ನೋಡಿ ನನಗೆ. ಏನು ಮಾಡೋಣ ಹೇಳಪ್ಪ, ವಯಸ್ಸಾದ ಕಾಲದಾಗ ಒಂದಿಟ್ಟು ನೆಮ್ಮದಿಯಾಗ ಕಣ್ಣು ತುಂಬ ನಿದ್ದೆ ಮಾಡ್ಕೊಂಡು ಹೊಟ್ಟೆ ತುಂಬ ಉಣ್ಣೋಣ ಅಂದರೆ ಏನು ಮಾಡ್ತೀವಿ ಬಿಡಪ್ಪ. ನಿಮ್ಮ ಅಜ್ಜಿ ಕಾಲಕ್ಕೆ ಸಾಕಾಗ್ಬಿಡತ್ತೆ ನನಗೆ. ಅದ ಏನು ಅವಜ್ಜಿ ಅದಕ್ಕೆ ಏನೇನೋ ಮಾತಾಡ್ತಂತ ನೀನು ತಲೆ ಕೆಡಿಸ್ಕೋಬಾರ್ದಪ್ಪ. ಅವಜ್ಜಿ ಮಾತಾಡಕ್ಕೆ ನೀನು ಬರ್ಕೊಳ್ತಾ ನೋಡ್ತೀನಿ ಹಂಗೆ ಹೊಡಿತೀನಿ ಅಂದ್ರೆ ಮತ್ತೆ ಅವಜ್ಜಿ ಸಿಟ್ಟು ಬರಕ್ಕಿಲ್ಲ. ಏನು ಹೇಳೋದು ನೋಡೋಣ. ಆರಾಮಾಗಿ ಉಣ್ಬೇಕು, ತೋಟದ ಕಡೆ ಕಡ್ಡಾಡ್ಕೋಬೇಕು, ಬಂದು ಮಕ್ಕೋಬೇಕು, ಟೀ ಪೈ ಕುಡ್ದು. ನೀನು ಅದು ಬಿಟ್ಟು ಬಾಯ್ಕೊಳ್ತಾ ಅನ್ಸಡಿತೀನಿ ಅಂದ್ರೆ ಅವಜ್ಜಿ ಸಿಟ್ಟು ಬರಕ್ಕಿಲ್ಲ. ಬಿಡೋದು ಅತ್ಲಾಗೆ ನೀನು ಹಂಗೆ ಮಾಡ್ತೀಯ. ಬಿಡಪ್ಪ, ವಯಸ್ಸಾಗ್ತಾ ನಿನಗೆ ಗೊತ್ತಾಗ್ತದೆ ಎಲ್ಲ ಏನು ಕತೆ ಏನು ಅಂತ. ನೋಡು ಕೆರೆಗಳು ಎಷ್ಟು ಚೆನ್ನಾಗಿರ್ತವೆ. ಇವು ಎಲ್ಲೋ ತಾಂಬಂದಿರ್ತಾರೆ, ಹೆಂಗ್ ಕೊಬ್ಬಿಡ್ತವೆ ಈ ಮೀನುಗಳು. ಬಲು ರುಚಿ ಇರ್ತವೆ ಇವು. ಇದ್ರ ಜೊತೆಗೆ ಸಾರು ಮಾಡ್ಕೊಂಡು ಮೀನನ್ನ ಫ್ರೈ ಮಾಡಿ ಅದೇನೋ ಮಾಡ್ತಾರೆ ಕಣಪ್ಪ, ನನಗೆ ಅನ್ನಕ್ಕೆ ಬರಲ್ಲ, ಹುರಿದಿರ್ತಾರಲ್ಲ ಅದು. ಅದ್ರ ಜೊತೆಗೆ ತಿಂದ್ಬಿಟ್ರೆ ರುಚಿ ಬೇರೆ ಇರ್ತದೆ ಕಣಪ್ಪ. ಉಪ್ಪ ಕೇಳಕ್ಕಿಲ್ಲದು. ಅಜ್ಜ ಅಪ್ಪ ಬಂತು. ಏ ಮಂಜು, ಏನ್ ಮಾಡ್ತಿದ್ದೀರಾ ನೀನು ನಿಮ್ಮ ಅಜ್ಜ ಸೇರ್ಕೊಂಡು? ಅಪ್ಪ ಅದು ಮುಂಚಾಮಣ್ಣ ಅಂಗಡಿಗೆ ಚಿಕನ್ ತಂಬರ್ಕಂತ ಹೋಗಿದ್ವಾ, ಅವನ್ನ ರಜೆ ಮಾಡಿತ್ತ. ಅದಕ್ಕೆ ಸಾಮಾನ್ಯ ಅಂಗಡಿಗೆ ಹೋಗಿ 2 kg ಮೀನು ತಕೊಂಡ್ಬಂದ್ವಿ. ಅದಕ್ಕೆ ಅಜ್ಜಿ ನೀವು ತೊಳ್ಕೊಂಡು ಕೊಟ್ರೆ ನಾನು ಸಾರು ಮಾಡ್ಕೊಂಡು ಕೊಡ್ತೀನಿ ಅಂತ ಅದಕ್ಕೆ ನಾನು ಅಜ್ಜ ತೊಳಿತಿದ್ದೀನಿ ಕಣಪ್ಪ. ಬರೇ ಇದೇ ಮಾಡ್ಕೊಂತ ಕುಂತ್ಬಿಡ್ರಿ ನೀವು. ಏನೋ ಅಲ್ಲ ತೋಟದ ಕಡೆಗೆ ಹೋಗಿ ಬರಬಿಟ್ಟು ಅಡ್ಡಾಡ್ಕೊಂಬರಬಿಟ್ಟು ಏನು ಮಾಡ್ತೀರಾ ಏನೋ ನೀವು? ಒಂದಕ್ಕೆ ಹೇಳಂಗಿಲ್ಲ ಕೇಳಂಗಿಲ್ಲ ನಿಮಗೆ. ಯಾಕೆ ನಿಮ್ಮ ಹೋಗಿ ಮಾಡ್ತದಿಲ್ಲ ಅಂತ ಅಡುಗೆನ? ಅದು ಈರುಳ್ಳಿಗೆ ನೀರು ಬಿಡಂತ ಹೇಳಿದ್ನಲ್ಲ, ಬಿಟ್ಟು ಬಂದೇನ ನೀನು? ನಾಳೆ ಕೂಲಿಯರ್ನ ಕರ್ಕೊಂಡೋಗಿ ಕೀಳಿಸ್ಬೇಕಿಲ್ಲ ನೀನು? ಅದು ಹಂಗೆ ಬಿಟ್ಟಂಗೆಲ್ಲ ಗೊತ್ತಾಗ್ತದೆ. ಮುಂದೇನೋ ಮಳೆ ಐತಂತೆ ಅದು. ಮಿಷಿನ್ ಚಾಲು ಮಾಡಿ ಬಂದಿದ್ದೀನಿ. ಅದಕ್ಕೆ ನೀವು ಹೋಗಿ ಬರ್ತೀರ, ಹೋಗಿ ಬರ್ರಿ, ಅಡ್ಡಾಡ್ಕೊಂಬರ್ರಿ. ಗಡಗಡ ಯಾತ್ರ ತೊಳ್ಕೊಟ್ಟು ಹೋಗ್ರಿ. ಇವನಿಗೆ ಅವನು ರಂಗಿಗೆ ಹೇಳಿದ್ದೀನಿ, ಸೊಸೈಟಿಗೆ ಹೋಗಿ ಆ ಪೈಪ್ ಕೊಡ್ತಾನೆ, ಇಸ್ಕೊಂಬರೋಗು. ಆ ಪಾಣಿ ಕೊಟ್ಟು ಬಂದಿದ್ದೀನಿ ಅಲ್ಲೇ ಓದದ್ದು. ಯಾರನ್ನು ಕೇಳ್ಕೊಟ್ಟಪ್ಪ ನೀನು? ನೀನು ಸುಮ್ಮನೆ ಇರೋದಲ್ಲ, ಏನೇನೋ ಮಾಡ್ತೀಯ. ನೀನು ತಿಳಿದಂಗೆಲ್ಲ ಮಾಡ್ತೀಯಲ್ಲ ನೀನು. ಆ ಪಾಣಿ ಯಾಕೆ ಕೊಡಕ್ಕೆ ಹೋಗಿದ್ದೇನೆ ನಾನು? ಏನು 1,000 ಹೆಚ್ಚಿಗೆ ಕೊಟ್ಟು ಇಸ್ಕೊಂಬರ್ತಿದ್ದೆ ಪೈಪ್ಗಳನ್ನ. ಕೇಳಿ ಬಂದಿದ್ದೀನಿ ಅಲ್ಲೇ. ಏನೆಲ್ಲ ಪುಸ್ತಕನಂಗೆ ಹೋಗಿ ಪಾಣಿ ಕೊಟ್ಟು ಬಂದಿದೆಯಲ್ಲ, ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗ್ಬಿಡತ್ತೆ ಮನೆಗೆ. ಬಿಡ್ರಿ ಅತ್ಲಾಗೆ. ಇನ್ನೇನಕ್ಕೆ ಮಾಡ್ಬೇಕು ನಾನು? ಮಾಡ್ಕೇಳ್ರಿ ಅತ್ಲಾಗೆ. ಸಾಕಾಗ್ಬಿಡತ್ತೆ ನನಗೆ ಎಲ್ಲರ ಕಾಲಾಗೆ, ಮನೆಗೆ ಹೊಲ್ದಾಗೆ. ಏನೋ ನಾವೇನೋ ಒಂದು ಮಾಡಕ್ಕೆ ಹೋದ್ರೆ ನೀನೋ ಒಂದು ಮಾಡಿರ್ತೀಯಲ್ಲ. ಏನೋ ಭಾರಿ ಮಾತಾಡ್ತಿದ್ಯಲ್ಲ, ಯಾಕೆ? ಈ ಹೊಲ ಯಾರ ಹೆಸ್ರಾಗೈತೆ? ಮೈಯ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಏನು ನಾನೇನು ಮಾಡಬಾರ್ದು ಮಾಡಿಲ್ಲ. ಯಾರಿಗೇನು ಹೋಗಿ ಹೊಲ ಮಾರಿ ಬಂದಿನ ನಂಗೆ ಮಾತಾಡ್ತೀಯಲ್ಲ? ಹೋಗು, ಹೇಳಿ ಕೆಲಸ ಮಾಡಿ ಹೋಗು ನೀನು. ಏ ಮಂಜು, ಅಲ್ಲಿ ನಿಮ್ಮ ಅವ್ವನ ತಗೋಗಿ ಉಣ್ಣಕ್ಕಾಯ್ತಾನೆ ಕೇಳ್ಕೊಂಬರೋಗಿಲ್ಲಿ. ಉಂಡು ಹೋಗಿ ನೋವು. ಇಲ್ಲಪ್ಪ, ಅಮ್ಮ ಅಕ್ಕಿ ಹಾಕಿ ಮಾಡ್ತಿದ್ದಾಳೆ. ಅದಕ್ಕೆ ಇಲ್ಲಿ ಮೀನು ತೊಳಿತಿದ್ವಲ್ಲ, ಮೀನು ಸಾರು ಮುದ್ದೆ ಮಾಡ್ರಿ ಅಂತ ಹೇಳೋದಿತ್ತ ತಾತ ನಾನು. ಅದಕ್ಕೆ ಅವ್ರು ಉಣ್ಣಕ್ಕೇನು ಮಾಡಿಲ್ಲ, ಈಗ ಮಾಡ್ತಾರೆ ಮುದ್ದೆ ಸಾರು. ಸರಿ ಬೇಡ, ಮಾಡ್ಕೊಂಡು ಉಣ್ರಿ ನೀವೇ. ನಾನು ಹೋಗಿ ಅಲ್ಲಿ ಏನಂತ ತಿಂತೀನಿ. ಅಪ್ಪ ಇರಪ್ಪ, ಮುದ್ದೆ ಮೀನು ಸಾರು ಮಾಡ್ತೀವಿ, ಉಣ್ಕೊಂಡು ಹೋಗಂತೆ. ಅದಕ್ಕೆ ಲೇಟ್ ಆಗಲ್ಲ, ಅಲ್ಲಿ ಸುಮ್ಮನೆ ಯಾಕೆ ತಿಂತೀಯಪ್ಪ? ತಂದಿದ್ದೀರಲ್ಲ ನೀನು ನಿಮ್ಮ ಅಜ್ಜ ಮಾಡ್ಕೊಂಡು ತಿನ್ರಪ್ಪ, ನಾನು ಹೋಗ್ತೀನಿ. ಹೋಗು ತಿಂತಿ ಹೋಗ. ನಾವು ಏನು ನೀನು ಹೇಳಿದ್ರೆ ಏನು ಅಷ್ಟೇ ಅಲ್ಲ ತಿನ್ನೋದು. ಅಲ್ಲಿ ಹೊಲ್ದಾಗ ಕೆಲಸ ಮಾಡೋ ಅಂದರೆ ಇಲ್ಲೆಲ್ಲ ಮಾತಾಡ್ತಾನೆ ಬಂದು. ಸುಮ್ಮನೆ ಹೋಗಿ ಅಲ್ಲಿ ಪೈಪ್ಗಳು ಇಸ್ಕೊಂಬರೋಗು. ಆ ಹೊಲಕ್ಕೆ ನೀರು ಕಟ್ಬೇಕಲ್ಲಿ, ಆ ಬೀಳಿಗೆ ಮೆಕ್ಕೆಜೋಳ ಹಾಕ್ಬೇಕು. ಸಾಕಾಗ್ಬಿಡತ್ತೆ. ನೋಡೋಣ ಅದೆಷ್ಟು ದಿನ ನಡೀತೈತೆ, ನಡೆಸು. ತಾತ ಅಪ್ಪ ಯಾಕೆ ಬೈತಿಯ ತಾತ? ಪಾಪ ಅಪ್ಪ ಎಷ್ಟು ಕೆಲಸ ಮಾಡ್ತದೆ ಹೊಲ್ದಾಗೆ, ನೀನು ಬೈತಿಯಲ್ಲ. ಸುಮ್ಕಿರಪ್ಪ, ಮಕ್ಕಳನ್ನ ಪ್ರೀತಿ ಮಾಡಿ ಹಂಗೆ ಹಿಡ್ಕೋಬಾರ್ದು, ಸರಿನಾ? ಹೇಳಿದ ಕೆಲಸ ಮಾಡಲ್ಲ ಅವರು. ಹಿಂಗೆ ಹೇಳಿದ್ರೆ ಕೇಳೋದವರು. ತಗೊಳಪ್ಪ, ಹೋಗಿ ಅಲ್ಲಿ ನಿಮ್ಮ ಅಮ್ಮನ ಕೈಕೋ ಇಲ್ಲ ನಿಮ್ಮ ಅಜ್ಜಿ ಕೈಕೋ ಕೊಟ್ಟು ಬರೋಗಿಲ್ಲಿ. ನಾನು ಅಲ್ಲಿ ಕೈ ತೊಳ್ಕೊಂಡು ನಿಂತ್ಕೊಂಡಿರ್ತೀನಿ. ಬಾರಪ್ಪ ಹೋಗಿ ಬರೋಣ. ನಿನಗೆ ಈ ಮನೆಗೆ ಇರೋಕ್ಕಾಗೋಲ್ದು ಬಾ ಇಲ್ಲಿ.
ತಣ್ಣಗೆ ಗಾಳಿಗೆ ಹೋಗಿ ಬರಪ್ಪ. ಕೊಡಜ ಕೊಟ್ಬಿಡ್ತೀನಿ. ಸ್ವಲ್ಪ ಜಲ್ದಿ ಬಾರಪ್ಪ, ಅಲ್ಲಿ ಇರ್ತೀನಿ, ಹೋಗೋಣ.